hello, namaste friends. Welcome to Raman tutorial for GK channel. Friends, ಇವತ್ತಿನ ದಿನ ನಾವು ಟಿ ಸಮಾಜ ವಿಜ್ಞಾನದ ಲಾಸ್ಟ್ ಮಿನಿಟ್ ರಿವಿಷನ್ ಹೇಗಿರಬೇಕು ಅಂತೇಳಿ ಸುಮಾರು ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ವಿಡಿಯೋ ಅತ್ಯಂತ ಪ್ರಮುಖವಾದದ್ದು. ಈ ಒಂದು ಅಧ್ಯಯನದ ಮೇಲೆ ನಿಮಗೆ ಸುಮಾರು 1 ರಿಂದ 2 ಅಂಕಗಳ ಪ್ರಶ್ನೋತ್ತರಗಳು ಬರೋಂಥ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಎಲ್ಲರೂ ಕೂಡ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ನೀವು ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅನ್ನೋದೇ ನಮ್ಮ ಆಶಯ. ಇಷ್ಟು ಹೇಳ್ತಾ ಇವತ್ತಿನ ನಮ್ಮ ತರಗತಿಯನ್ನು ಆರಂಭ ಮಾಡೋಣ. ಆರಂಭ ಮಾಡೋದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಹಾಗಿದ್ರೆ ವಿಡಿಯೋವನ್ನು ನೋಡೋಣ. ಈಗ ನೋಡಿ, ಮೊದಲನೇದಾಗಿ ಇವತ್ತು ನಾವು ಕ್ವಶ್ಚನರಲ್ಲಿ ಅತ್ಯಂತ ಪ್ರಸಿದ್ಧವಾಗಿ ಬರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಕ್ಚುಲಿ ಇದು ಲೈವ್ ಕ್ಲಾಸಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಭಾಳಷ್ಟು ಜನಕ್ಕೆ ಕ್ವಶನ್ ಆನ್ಸರ್ಸ್ ಮೇಲೆ ಭಾಳ ಪ್ರಿಯ, ಹಾಗಾಗಿ ಮಾಡೋಕ್ಕಾಗಲ್ಲ. ವಿಡಿಯೋ ರೆಕಾರ್ಡೆಡ್ ಕ್ಲಾಸಲ್ಲಿ ಮಾಡ್ತೀನಿ. ಹೆಚ್ಚೆಚ್ಚು ಜನ ಶೇರ್ ಮಾಡಿ, ಹಾಗೆಯೇ ಇದರಿಂದ ಒಂದು ಉಪಯೋಗವನ್ನು ಪಡೆದುಕೊಳ್ಳಿ. ನೋಡಿ, ಕುಶಾನರು ಭಾರತದ ವಾಯುವ್ಯ ಭಾಗದಲ್ಲಿ ನೆಲೆಸಿದ್ದಂತಹ ರಾಜವಂಶಗಳು ಯಾವ್ಯಾವು ಅಂದರೆ ಶಕರು ಮತ್ತು ಪಾರ್ಥಿಯನ್ನರು ಅಂತ ಹೇಳ್ಬೋದು. ಹಾಗಾದರೆ ಈ ಮೌರ್ಯರ ನಂತರ ಉತ್ತರ ಭಾರತದಲ್ಲಿ ಶುಂಗರು ಏನು ಮಾಡ್ತಾರೆ ಅಂದರೆ ಅಧಿಕಾರಕ್ಕೆ ಬರ್ತಾರೆ. ಕುಶಾಣರು ಬರೋದಕ್ಕೂ ಮುಂಚೆ ಭಾರತವನ್ನು ಒಂದು ಅಖಂಡ ಭಾರತವನ್ನಾಗಿ ಆಳ್ವಿಕೆ ಮಾಡಿದಂತಹ ಕೀರ್ತಿ ಮೌರ್ಯರಿಗೆ ಸಲ್ಲುತ್ತೆ. ಅಂತಹ ಮೌರ್ಯರ ನಂತರದಲ್ಲಿ ಈ ಉತ್ತರ ಭಾರತ, ಈಗ ನೀವು ನೋಡಿರ್ಬೋದು ಉತ್ತರ ಭಾರತದಲ್ಲಿ ಹೆಚ್ಚಿನ ಆಳ್ವಿಕೆ ಇತ್ತು ಅಂತ. ಈ ಭಾಗದಲ್ಲಿ ಏನಿದೆಯಲ್ಲ ಇದು ನಮ್ಮ ದಕ್ಷಿಣ ಭಾರತ, ಇದು ಉತ್ತರ ಭಾರತ ಆಗುತ್ತೆ. ಇಲ್ಲಿ ಮೌರ್ಯರ ಆಳ್ವಿಕೆ ಇತ್ತು. ಸೊ ಆ ಮೌರ್ಯರ ಆಳ್ವಿಕೆ ಏನಿದೆಯಲ್ಲ ಅವ್ರು ಬಂದಾದ ನಂತರ, ಅವ್ರದ್ದು ಅಧಿಕಾರ ಮುಗಿದಾದ ನಂತರ ಶುಂಗರು ಬರ್ತಾರೆ ಉತ್ತರ ಭಾರತಕ್ಕೆ. ಈ ಶುಂಗ ವಂಶದ ಸಂತತಿಯ ಸಂಸ್ಥಾಪಕ ಅಂತೇಳಿ ನಾವು ಯಾರನ್ನು ಕರಿತೀವಿ? ಪುಷ್ಯಮಿತ್ರ ಶುಂಗ. ಹಾಗೆಯೇ ಈ ಪುಷ್ಯಮಿತ್ರ ಶುಂಗನಿಂದ ಬೃಹದ್ರಥ, ಈತ ಮೌರ್ಯರ ದೊರೆ. ಈ ಮೌರ್ಯರ ದೊರೆ ಬೃಹದ್ರಥ ಏನಪ್ಪ ಅಂತಂದರೆ ಈ ಪುಷ್ಯಮಿತ್ರ ಶುಂಗನಿಂದ ಸೋಲಲ್ಪಡ್ತಾನೆ. ಅದಾದ ನಂತರ ಶುಂಗರು ಅಧಿಕಾರಕ್ಕೆ ಬರ್ತಾರೆ. ಸೊ ಶುಂಗರ ಅಧಿಕಾರಕ್ಕೆ ಬಂದ ನಂತರ ಅವರಾದ ನಂತರ ಕಣ್ವರು ಏನು ಮಾಡ್ತಾರೆ? ಆಳ್ವಿಕೆಗೆ ಬರ್ತಾರೆ. ಇದೆಲ್ಲ ನಿಮಗೆ ಸ್ವಲ್ಪ ಶಾರ್ಟ್ ಪಾಯಿಂಟ್ಸ್ಗಳನ್ನು ನೀವು ನೆನ್ಪಿಟ್ಕೊಳ್ಳಿಕ್ಕೋಸ್ಕರ ಹೇಳ್ತಾ ಇರೋದು. ಕಣ್ವ ಸಂತತಿಯ ಸಂಸ್ಥಾಪಕ ಅಂತಂದರೆ ವಾಸುದೇವ ಕಣ್ವ. ಇವರಾದ ಮೇಲೆ ಬರ್ತಾರೆ ಕುಶಾಣರು. ಸೊ ಕುಶಾಣರು ಸೇರಿರುವಂತಹ ಪಂಗಡ ಯಾವುದು? ಯೂಚಿ ಪಂಗಡಕ್ಕೆ ಸೇರಿದಂತಹ ಸಾಮ್ರಾಜ್ಯ ಅಂತೇಳಿ ನಾವು ಇವರನ್ನು ಕರಿತೇವೆ. ಕುಶಾನರು ಆಳಿದಂತಹ ಪ್ರದೇಶ ಯಾವುದು? ಗಾಂಧಾರ. ಸೊ ನಾವು ಈಗ ಮಹಾಭಾರತದಲ್ಲಿ ಗಾಂಧಾರ ಪ್ರದೇಶವನ್ನು ನೀವು ನೋಡಿರ್ಬೋದು. ಆ ಗಾಂಧಾರ ಪ್ರದೇಶವನ್ನು ಇವರು ಆಳ್ವಿಕೆ ಮಾಡ್ತಾರೆ. ಹಾಗಾದರೆ ಈ ಕುಶಾನರ ರಾಜಧಾನಿ ಯಾವುದಾಗಿತ್ತು? ಪುರುಷಪುರ ಅಥವಾ ಪೇಶಾಪುರ ಅಂತೇಳಿ, ಪೇಶಾವರ ಅಂತೇಳಿ ಕರಿಬೋದು. ನೆಕ್ಸ್ಟ್ ನೋಡಿ, ಕುಶಾನರ ಮೊದಲ ದೊರೆ ಕುಜಲ್ ಕಟ್ ಪೀಸಸ್ ಅಥವಾ ಕಸುಲಕ ಅಂತೇಳಿ ಕೂಡ ಆತನನ್ನು ಕರೀತಾರೆ. ಹಾಗಾದರೆ ಫ್ರೆಂಡ್ಸ್, ಈ ಕುಜಲ್ ಕಟ್ ಪೀಸಸ್ ದೊರೆ ಏನು ಮಾಡ್ತಾನೆ ಅಂತಂದರೆ ಬೌದ್ಧ ಧರ್ಮವನ್ನು ಅಪಾರವಾಗಿ ಪ್ರಸಾರ ಮಾಡ್ತಾನೆ. ಜೊತೆಗೆ ಆ ಒಂದು ಧರ್ಮದ ಬಗ್ಗೆ ನಂಬಿಕೆಯನ್ನು ಇಟ್ಟು ಅದೇ ಧರ್ಮದಲ್ಲಿ ಮುಂದುವರಿತಾನೆ. ಸೊ ನೀವು ನೋಡ್ಬೋದು ಮೌರ್ಯರ ಕಾಲದಲ್ಲೂ ಕೂಡ ಬೌದ್ಧ ಧರ್ಮ ಬಹಳಷ್ಟು ಉತ್ತುಂಗಕ್ಕೇರಿತ್ತು. ಜೊತೆಗೆ ಕುಶಾಣರ ಕಾಲದಲ್ಲೂ ಕೂಡ ಬೌದ್ಧ ಧರ್ಮ ಅತ್ಯಂತ ರಾಜಧರ್ಮವಾಗಿ ಅದು ಮೆರೀತು ಅಂತೇಳಿ ನಾವು ಹೇಳ್ತೀವಿ. ಇನ್ನು ಕುಸುಲುಕ ದೊರೆಯ ನಂತರ ಅಧಿಕಾರಕ್ಕೆ ಬಂದಂಥವನು ವಿಮ್ ಕಟ್ ಪೀಸಸ್ ಅಂತೇಳಿ ಕರಿತೀವಿ. ಇನ್ನು ಭಾಳಷ್ಟು ಫೇಮಸ್ಸು, ಎಕ್ಸಾಮ್ನಲ್ಲಿ ಕಾಮನ್ ಕೇಳೋಂಥ ಪ್ರಶ್ನೆ, ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಂತಹ ಮೊದಲ ಕುಶಾನರ ದೊರೆ ಅಂತಂದರೆ ಆತನೇ ವಿಮ್ ಕಟ್ ಪೀಸಸ್ ಅಂತೇಳಿ ಕರಿತೀವಿ. ನೆನ್ಪಿಟ್ಕೊಳ್ರಿ, ಕುಶಾನರಲ್ಲಿ ಅತ್ಯಂತ ಪ್ರಸಿದ್ಧ ಪಡ್ಕೊಂಡಂತಹ ದೊರೆಯಲ್ಲಿ ಈತನು ಕೂಡ ಒಬ್ಬ. ಈ ವಿಮ್ ಕಟ್ ಪೀಸಸ್ ಏನು ಮಾಡ್ತಾನೆ? ಚಿನ್ನದ ನಾಣ್ಯಗಳನ್ನು ಚಲಾವಣೆಗೆ ತಂದಂತಹ ಮೊದಲ ಕುಶಾನರ ದೊರೆ. ಇನ್ನು ವಿಮ್ ಕಟ್ ಪೀಸಸ್ ಏನಿದಾನಲ್ಲ, ಈತ ಶೈವ ಮತವನ್ನು ಅನುಸರಿಸ್ತಾನೆ. ಈತ ಬೌದ್ಧ ಧರ್ಮವನ್ನು ಅನುಸರಿಸಲ್ಲ. ಅದಾದ ನಂತರ ಈ ವಿಮ್ ಕಟ್ ಪೀಸಸ್ನ ನಂತರ ಈ ಒಂದು ಸಾಮ್ರಾಜ್ಯದಲ್ಲಿ ಕನಿಷ್ಕ ಎಂಬ ಶ್ರೇಷ್ಠ ದೊರೆ ಬರ್ತಾನೆ. ಈ ಕನಿಷ್ಕನು ಎಲ್ಲಿಂದ ಎಲ್ಲಿವರೆಗೂ ಕೂಡ ಆಳ್ವಿಕೆ ಮಾಡ್ತಾನೆ ಅಂದರೆ ಕ್ರಿಸ್ತಶಕ 78 ರಿಂದ 114 ಕೂಡ
ಈತನ ಆಳ್ವಿಕೆ ಇರ್ತದೆ. ಹಾಗಾದರೆ ಶಕವರ್ಷವನ್ನು ಪ್ರಾರಂಭ ಮಾಡಿದಂತಹ ದೊರೆ ಅಂತೇಳಿ ನಾವು ಯಾರನ್ನು ಕರಿತೀವಿ? ಕನಿಷ್ಕನನ್ನು ಕರಿತೀವಿ. ಶಕವರ್ಷವನ್ನು ಪ್ರಾರಂಭಿಸಿದಂತಹ ವರ್ಷ ಕ್ರಿಸ್ತಶಕ 78. ಹಾಗೆಯೇ ಕುಶಾನರ ಕಾಲದ ಪ್ರಾಂತ್ಯಾಧಿಕಾರಿ ಅಂತೇಳಿ ಯಾರನ್ನು ಕರಿತೀವಿ? ಕ್ಷತ್ರಪನನ್ನು ಕರಿತೇವೆ. ನಾಳೆ ಎಕ್ಸಾಮ್ನಲ್ಲಿ ನಿಮಗೆ ಶಕವರ್ಷವನ್ನು ಆರಂಭ ಮಾಡಿದರು ಯಾರು ಅಂತಲೂ ಕೂಡ ಕೇಳ್ಬೋದು, ಅಥವಾ ಕ್ಷತ್ರಪ ಯಾರು ಅಂತಲೂ ಕೂಡ ಕೇಳ್ಬೋದು. ಭಾಳಷ್ಟು ಚಾನ್ಸಸ್ ಇದೆ ಈ ಒಂದು ಅಧ್ಯಾಯದಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ತುಂಬ ಇರೋದ್ರಿಂದ ನೀವು ಗಮನವನ್ನು ವಹಿಸಲೇಬೇಕು. ಕನಿಷ್ಕ ಏನು ಮಾಡ್ತಾನೆ ಅಂತಂದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಹಾಗಾದರೆ ಈತ ಬೌದ್ಧ ಧರ್ಮದ ಕಡೆಗೆ ತನ್ನ ಮುಖ ಮಾಡಲಿಕ್ಕೋಸ್ಕರ ಪ್ರೇರೇಪಣೆಯನ್ನು ನೀಡ್ತಾರೆ. ಆ ಪ್ರೇರಕರು ಯಾರು ಅಂತಂದರೆ ಅಶ್ವಘೋಷ ಮತ್ತು ವಸುಮಿತ್ರ ಅಂತೇಳಿ ಕರಿತೇವೆ. ನೆಕ್ಸ್ಟ್ 4ನೇ ಬೌದ್ಧ ಸಮ್ಮೇಳನ ಏರ್ಪಡಿಸಿದಂಥವರು ಕೂಡ ಯಾರು? ಕನಿಷ್ಕ. ನೆನ್ಪಿಟ್ಕೊಳ್ಳಿ, 4ನೇ ಬೌದ್ಧ ಸಮ್ಮೇಳನ ಎಲ್ಲಾಗುತ್ತೆ ಅಂದರೆ ಕಾಶ್ಮೀರದಲ್ಲಿ ಬರ್ತಕ್ಕಂಥ ಕುಂಡಲವನದಲ್ಲಿ ಈ 4ನೇ ಬೌದ್ಧ ಸಮ್ಮೇಳನ ಆಗುತ್ತೆ. ಸುಮಾರು 4 ಬೌದ್ಧ ಸಮ್ಮೇಳನಗಳಾಯಿತು. ಅಶೋಕನ ಕಾಲದಲ್ಲೂ ಕೂಡ ಆಗುತ್ತೆ. ಜೊತೆಗೆ ಕನಿಷ್ಕನು ಕೂಡ ಬೌದ್ಧ ಸಮ್ಮೇಳನಗಳನ್ನು ಮಾಡ್ತಾನೆ. ಈ 4ನೇ ಬೌದ್ಧ ಸಮ್ಮೇಳನದಲ್ಲಿ ವಸುಮಿತ್ರ ಏನು ಮಾಡಿರ್ತಾರೆ ಅಂದರೆ ಆ ಸಮ್ಮೇಳನದ ನೇತೃತ್ವವನ್ನು ವಹಿಸ್ಕೊಂಡಿರ್ತಾರೆ. ಇನ್ನು 4ನೇ ಬೌದ್ಧ ಸಮ್ಮೇಳನದ ಪ್ರಮುಖ ನಿರ್ಣಯ ಏನಾಗ್ತದೆ ಅಂತಂದರೆ ಇಲ್ಲಿ ಮಧ್ಯ ಏಷ್ಯಾ ಮತ್ತು ಚೀನಾ ಒಂದು ದೇಶಗಳಲ್ಲಿ ಬೌದ್ಧ ಧರ್ಮವನ್ನು ವಿಸ್ತಾರವಾಗಿ ಹರಡಬೇಕು ಅನ್ನೋದೇ ಈ ಒಂದು ಬೌದ್ಧ ಸಭೆಯ ಒಂದು ಡಿಸಿಷನ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ನಿಮ್ಗೆ ಹೇಳಿದೆ ಮಧ್ಯ ಏಷ್ಯಾ ಮತ್ತು ಚೀನಾಗಳಿಗೆ ವಿಸ್ತರಿಸಲ್ಪಟ್ಟಂತಹ ಧರ್ಮವೇ ಬೌದ್ಧ ಧರ್ಮ. ಹಾಗೆಯೇ ಬೌದ್ಧ ಧರ್ಮದ ಅತ್ಯಂತ ಶ್ರೇಷ್ಠ ಕೃತಿ ಅಂತಂದರೆ ಅದು ತ್ರಿಪಿಟಕಗಳು. ಈ ತ್ರಿಪಿಟಕಗಳಿಗೆ ಭಾಷ್ಯವನ್ನು ಬರೆಯಲಾದಂತಹ ಬೌದ್ಧ ಸಮ್ಮೇಳನ ಯಾವುದು ಅಂದರೆ 4ನೇ ಬೌದ್ಧ ಸಮ್ಮೇಳನ. ಇನ್ನು ತ್ರಿಪಿಟಕಗಳು ಅಂದರೆ ಏನಿಲ್ಲಿ? ಬೌದ್ಧ ಧರ್ಮದ ಪ್ರಮುಖ ಗ್ರಂಥಗಳನ್ನು ನಾವು ತ್ರಿಪಿಟಕಗಳು ಅಂತೇಳಿ ಕರಿತೇವೆ. ನೆಕ್ಸ್ಟ್ 28ನೇ ಅಂಶ ನೋಡೋಣ. 4ನೇ ಬೌದ್ಧ ಸಮ್ಮೇಳನದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಬೌದ್ಧ ಧರ್ಮದ 2 ಪಂಗಡಗಳು ಯಾವುವು ಅಂತ ಕೇಳಿದಾಗ ಹೀನಾಯನ ಮತ್ತು ಮಹಾಯಾನ ಅಂತ ಹೇಳಬೇಕು. ಒಂದು ವೇಳೆ ನಿಮಗೆ ಜೈನ ಧರ್ಮದ್ದು ಕೂಡ ಕೇಳ್ತಾರೆ. ಹೊಸ ಮತಗಳಲ್ಲಿ ಜೈನ ಧರ್ಮವು ಕೂಡ ಅತ್ಯಂತ ಹೆಚ್ಚಿನ ಪ್ರಸಿದ್ಧಿಯನ್ನು ಪಡೆದುಕೊಂಡಂತಹ ಒಂದು ಧರ್ಮ. ಸೊ ಅದರಲ್ಲೂ ಕೂಡ 2 ಪಂಗಡಗಳಾಗಿ ವಿಂಗಡಣೆ ಆಗುತ್ತೆ. ಈ ಬೌದ್ಧ ಧರ್ಮದಲ್ಲೂ ಕೂಡ ಹೀನಾಯನ ಮತ್ತು ಮಹಾಯಾನ ಆಗುತ್ತೆ. ಅಲ್ಲಿ ಜೈನ ಧರ್ಮದಲ್ಲಿ ಶ್ವೇತಾಂಬರರು ಮತ್ತು ದಿಗಂಬರರು ಎಂಬ 2 ಪಂಗಡಗಳಾಗುತ್ತೆ. ಇನ್ನು ಮಹಾಯಾನ ಪಂಥದ ಗ್ರಂಥಗಳು ರಚಿತವಾಗಿರ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳ್ತಿದ್ದಾರೆ. ಸೊ ರೈಟ್ ಆನ್ಸರ್ ಯಾವುದು? ಸಾಂಸ್ಕ್ರಿಟ್ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ 30ನೇ ಅಂಶ ನೋಡ್ತಕ್ಕಂಥ ಸಮಯ ಫ್ರೆಂಡ್ಸ್. 2ನೇ ಅಶೋಕ ಅಂತೇಳಿ ಕನಿಷ್ಕ ದೊರೆ ಆ ಒಂದು ಹೆಸರನ್ನು ಕರೆಸ್ಕೊಳ್ತಾನೆ. ಕನಿಷ್ಕನ ನಂತರ ಅಧಿಕಾರಕ್ಕೆ ಬಂದಂತಹ ಕುಶಾನರ ದೊರೆ ಹುವಿಷ್ಕ ಅಂತೇಳಿ ನೆನ್ಪಿಟ್ಕೊಳ್ಳಿ. ಭಾಳಷ್ಟು ಜನಕ್ಕೆ ನೆನಪಿರಲ್ಲ ಹುವಿಷ್ಕ. ಕುಶಾನರ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಕಲೆ ಯಾವುದು? ಗಾಂಧಾರ ಕಲೆ. ಭಾಳಷ್ಟು ಫೇಮಸ್ ಆಗ್ತದೆ. ಈ ಗಾಂಧಾರ ಕಲೆ ಅಂತ ಹೇಳೋದಕ್ಕೆ ಏನು ಕಾರಣ ಅಂತಂದರೆ, ನಾನು ಹೇಳಿದೆ ಭಾರತದಲ್ಲಿ ಗಾಂಧಾರ ಪ್ರದೇಶದ ಬಗ್ಗೆ ಸುಮಾರು ಹೇಳ್ತಾರೆ. ಗಾಂಧಾರಿ ಧೃತರಾಷ್ಟ್ರನ ಹೆಂಡತಿ ಹೆಸರು ಗಾಂಧಾರಿ. ಆ ಗಾಂಧಾರ ರಾಜ್ಯದ ಯುವರಾಣಿ ಆಗಿದ್ಲು ಅಲ್ವಾ. ಈ ಗಾಂಧಾರ ಕಲೆ ಅಂತ ಹೇಳಲಿಕ್ಕೆ ಏನು ಕಾರಣಪ್ಪ ಅಂತಂದರೆ, ಈ ಗಾಂಧಾರ ಪ್ರದೇಶದ ಸುತ್ತಲಿನ ಪ್ರದೇಶಕ್ಕೆ ಅದು ಸೀಮಿತವಾಗಿರೋದ್ರಿಂದ ಅದನ್ನು ಗಾಂಧಾರ ಕಲೆ ಅಂತೇಳಿ ಕರೆದ್ರು. ನೆನ್ಪಿಟ್ಕೊಳ್ಳಿ. ಹಾಗಾದರೆ ಗಾಂಧಾರ ಪ್ರದೇಶ ಅಂದ್ರೇನು? ಹಾಗಾದರೆ ಗಾಂಧಾರ ಪ್ರದೇಶಗಳು ಯಾವ್ಯಾವು? ಪೇಶಾವರ, ತಕ್ಷಶಿಲೆ, ಪುಷ್ಕಲಾವತಿ ಭಾಗ ಇವೆಲ್ಲವೂ ಕೂಡ ಗಾಂಧಾರ ಪ್ರದೇಶಗಳು. ಹಾಗೇನೆ ಫ್ರೆಂಡ್ಸ್ ನೆಕ್ಸ್ಟ್ ಅಂಶವನ್ನು ನೋಡೋಣ. ಕುಶಾನರ ಕಾಲದಲ್ಲಿ ರೂಢಿಗೆ ಬಂದಂತಹ ಮತ್ತೊಂದು ಕಲಾ ಶೈಲಿ ಯಾವುದು ಅಂತಂದರೆ ಅದನ್ನೇ ಮಥುರಾ ಶೈಲಿ ಅಂತೇಳಿ ಕರಿತೀವಿ. ಕನಿಷ್ಕನಿಂದ ಅನುಸರಿಸಲ್ಪಟ್ಟಂತಹ ಬೌದ್ಧ ಪಂಥ ಯಾವುದಿಲ್ಲಿ? ಮಹಾಯಾನ. ಹಾಗೆಯೇ ಗಾಂಧಾರ ಕಲಾ ಶೈಲಿಯ ಪ್ರಮುಖ ಕೇಂದ್ರಗಳು ಪೇಶಾವರ ಮತ್ತು ತಕ್ಷಶಿಲೆ. ನೆಕ್ಸ್ಟ್ ನೋಡಿ, ಗಾಂಧಾರ ಕಲಾಶೈಲಿ ಯಾವುದರಿಂದ ಪ್ರಭಾವಿತಗೊಂಡಿದೆ ಅಂತಂದರೆ ಸಂಪೂರ್ಣವಾಗಿ ಗ್ರೀಕರ ಒಂದು ಲಕ್ಷಣಗಳಿಂದ ಕೂಡಿದಂತಹ ಕಲಾಶೈಲಿಯನ್ನು
ಅದು ಪ್ರತಿಬಿಂಬಿಸುತ್ತೆ. ಮಥುರಾ ಶೈಲಿಗೆ ಆಧಾರ ಯಾವುದು? ಜಾನಪದ, ಅಂದರೆ ಅದು ನಮ್ಮ ದೇಶೀಯ ಶೈಲಿ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಕನಿಷ್ಕನ ಆಸ್ಥಾನದ ಶ್ರೇಷ್ಠ ಗ್ರೀಕ್ ಶಿಲ್ಪಿ ಎಜಿಸಿಲಾ. ನೆನ್ಪಿಟ್ಕೊಳ್ಳಿ, ಆತನನ್ನು ಅಜಶಿಲಾ ಅಂತಲೂ ಕೂಡ ಕರೀತಾರೆ. ಎಕ್ಸಾಮ್ನಲ್ಲಿ ಇದನ್ನು ನೀವು 8ನೇ ಕ್ಲಾಸ್ ಬುಕ್ಕಲ್ಲಿ ಓದೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ನಿಮಗೆ ತುಂಬ ಏನಂತಂದರೆ ಕಾನ್ಸಂಟ್ರೇಟ್ ಮೈಂಡಿಂದ ಹೇಳ್ತಾ ಇದ್ದೀನಿ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ನೋಟ್ಸ್ ಬ್ಯಾಂಕಿಂಗ್ ಮಾಡ್ಕೊಳ್ಳಿ. ಕನಿಷ್ಕ ಒಂದು ಹೊಸ ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ, ಅದನ್ನು ಕನಿಷ್ಕಪುರ ಅಂತೇಳಿ ಕರೆದ್ರು. ಕನಿಷ್ಕಪುರ ಪಟ್ಟಣ ನಿರ್ಮಾಣದ ವಿಷಯವನ್ನು ತಿಳಿಸ್ತಕ್ಕಂಥ ಕೃತಿ ಯಾವುದು ಅಂದರೆ ಅದನ್ನು ರಾಜತರಂಗಿಣಿ ಅಂತೇಳಿ ಕರಿತೀವಿ. ಹಾಗಾದರೆ ಈ ರಾಜತರಂಗಿಣಿ ಕೃತಿಯನ್ನು ಬರೆದಂಥವ್ರು ಯಾರು? ಕಲ್ಹಣ. ನೆನ್ಪಿಟ್ಕೊಳ್ಳಿ. ಹಾಗೆಯೇ ಕನಿಷ್ಕನ ಆಸ್ಥಾನದಲ್ಲಿ ಕೆಲವೊಂದು ವಿದ್ವಾಂಸರು ಆಶ್ರಯವನ್ನು ಪಡ್ಕೊಂಡಿದ್ರು. ಅಂತಹ ವಿದ್ವಾಂಸರು ಯಾರು? ವಸುಮಿತ್ರ, ಅಶ್ವಘೋಷ, ನಾಗಾರ್ಜುನ. ಇವರೆಲ್ಲರೂ ಕೂಡ ಕನಿಷ್ಕನ ಆಸ್ಥಾನದಲ್ಲಿ ಆಸ್ಥಾನಿಕ ಕವಿಗಳು ಕೂಡ ಹೌದು, ಶ್ರೇಷ್ಠ ಬೌದ್ಧ ಧರ್ಮದ ಅನುಯಾಯಿಗಳು ಕೂಡ ಹೌದು ಅಲ್ವಾ. ಹಾಗಾದರೆ ಇವ್ರ ಕಾಲದಲ್ಲಿ ಬರೀ ವಿದ್ವಾಂಸರಿಗೆ ಅಷ್ಟೇ ಇವರು ಆಸ್ಥಾನೆಯ ಸ್ಥಾನವನ್ನು ಕೊಡ್ಲಾರ್ದಂಗೆ ವೈದ್ಯರಿಗೂ ಕೂಡ ಪಂಡಿತರಿಗೂ ಕೂಡ ಅಲ್ಲಿ ಆಶ್ರಯವನ್ನು ನೀಡಿದರು. ಹಾಗಾದರೆ ಇವ್ರ ಕಾಲದಲ್ಲಿ ಬರ್ತಕ್ಕಂಥ ವೈದ್ಯಶಾಸ್ತ್ರ ಪಂಡಿತರು ಯಾರು ಅಂದರೆ ಚರಕ ಮತ್ತು ಸುಶ್ರುತ ಅಂತೇಳಿ. ಚರಕನಿಂದ ರಚಿಸಲಾಗಿರ್ತಕ್ಕಂಥ ವೈದ್ಯ ಗ್ರಂಥ ಯಾವುದು? ಚರಕ ಸಂಹಿತೆ. ನೆಕ್ಸ್ಟು, ಭಾರತದ ಪ್ರಾಚೀನ ವೈದ್ಯ ಗ್ರಂಥವಾದಂತಹ ಚರಕ ಸಂಹಿತೆ ಅನುವಾದಗೊಂಡಿರುವಂತಹ ಭಾಷೆಗಳು ಯಾವ್ಯಾವು ಅಂದರೆ ಲ್ಯಾಟಿನ್ನಲ್ಲಿ ಅದು ಟ್ರಾನ್ಸ್ಲೇಟ್ ಆಗಿದೆ, ಪರ್ಷಿಯನ್ನಲ್ಲಿ ಆಗಿದೆ, ಅರೇಬಿಕ್ನಲ್ಲಿ ಆಗಿದೆ, ನಮ್ಮ ಭಾರತ ದೇಶದ್ದು. ಹಾಗೆಯೇ ಬುದ್ಧ ಚರಿತೆ ಎಂಬ ಕೃತಿಯನ್ನು ಯಾರು ಬರೀತಾರೆ? ಅಶ್ವಘೋಷ. ನೆನ್ಪಿಟ್ಕೊಳ್ರಿ. ಕುಶನರ ಕಾಲದಲ್ಲಿ ರೋಮ್ನ ಸಂಪತ್ತು ಪ್ರವಾಹದ ರೀತಿಯಲ್ಲಿ ಭಾರತಕ್ಕೆ ಹರಿತೆಂದಿರುವಂತಹ ರೋಮ್ನ ಇತಿಹಾಸಕಾರರು ಯಾರು? ಪ್ಲೀನಿ. ಬೌದ್ಧ ಧರ್ಮದ 3ನೇ ಪಂಥ ವಜ್ರಾಯನ ಅಂತ ಹೇಳ್ತಾರೆ. ಬೌದ್ಧ ಧರ್ಮದ 3ನೇ ಪಂಥ ವಜ್ರಾಯನವು ತಾಂತ್ರಿಕ ಪಂಥ ಇದು. ಓಕೆ. ಕುಶಾನರ ನಾಣ್ಯಗಳಲ್ಲಿ ಕಂಡುಬರ್ತಕ್ಕಂಥ ಲಿಪಿಗಳು ಗ್ರೀಕ್ ಮತ್ತು ಖರೋಷ್ಠಿ. ಸಾಮಾನ್ಯವಾಗಿ ಅಶೋಕನ ಲಿಪಿಗಳು ಬ್ರಾಹ್ಮಿ ಮತ್ತು ಖರೋಷ್ಠಿಯಲ್ಲಿ ಇರ್ತಾ ಇದ್ವು. ಈ ಕುಶಾನರ ನಾಣ್ಯಗಳಲ್ಲಿ ಗ್ರೀಕ್ ಮತ್ತು ಖರೋಷ್ಠಿ ಲಿಪಿ ಕಂಡುಬರುತ್ತೆ. ಆಮೇಲೆ ಈ ಒಬ್ಬ ಶುಂಗದೊರೆ ಏನು ಮಾಡ್ತಾನೆ ಅಂತಂದರೆ ಅಶ್ವಮೇಧ ಯಾಗವನ್ನು ಮಾಡಿಸ್ತಾನೆ. ಆತನ ಹೆಸರು ಯಾವುದು ಅಂದರೆ ಪುಷ್ಯಮಿತ್ರ ಶುಂಗ. ಬರಾಹುತ ಮತ್ತು ಸಾಂಚಿಯ ಬೌದ್ಧ ಸ್ಮಾರಕಗಳನ್ನು ಅದನ್ನು ತುಂಬ ಒಂಥರ ಮಾಡ್ರೇಟ್ ಮಾಡಿದಂಥವರು ಶೃಂಗರು ಮತ್ತು ಕಣ್ವರು ಅಂತ ಹೇಳ್ತೀವಿ. ಯೋಗಸೂತ್ರ ಗ್ರಂಥದ ಕರ್ತೃ ಪತಂಜಲಿ. ಕುಶಾನರ ಕಾಲದ ಪ್ರಮುಖ ವಿದ್ವಾಂಸರು ಯಾರ್ಯಾರು ಅಂದರೆ ನಾಗಾರ್ಜುನ ಮತ್ತು ವಸುಮಿತ್ರ. ಇವರು ಪ್ರಮುಖ ಬೌದ್ಧ ವಿದ್ವಾಂಸರು ಅಂತಲೂ ಕೂಡ ಹೇಳ್ಬೋದು, ಬರೀ ವಿದ್ವಾಂಸರು ಅಂತಲೂ ಕೂಡ ನಾವು ಹೇಳ್ಬೋದು. ಅರಬ್ಬರ ಯುನಾನಿ ವೈದ್ಯ ಪದ್ಧತಿ ಪ್ರಭಾವಿತವಾದದ್ದು ಯಾರಿಂದ ಅಂದರೆ ಚರಕ ಮತ್ತು ಸುಶ್ರುತರಿಂದ. ಕುಶಾನರ ಕಾಲದಲ್ಲಿ ರೋಮ್ ದೇಶಕ್ಕೆ ಕೆಲವೊಂದು ವಸ್ತುಗಳನ್ನು ರಫ್ತು ಮಾಡ್ತಾ ಇದ್ರು. ಹಾಗಾದರೆ ಅಂಥ ವಸ್ತುಗಳು ಯಾವ್ಯಾವು ನೋಡಿ? ಹತ್ತಿ ಬಟ್ಟೆ, ರೇಷ್ಮೆ ಬಟ್ಟೆ, ವಜ್ರ, ಮುತ್ತು, ರತ್ನ ಇವೆಲ್ಲವುಗಳನ್ನು ರೋಮ್ ದೇಶಕ್ಕೆ ಅವ್ರು ಏನು ಮಾಡ್ತಾಯಿದ್ರು? ರಫ್ತು ಮಾಡ್ತಾಯಿದ್ರು. ರೋಮನ್ನರ ಬೇಡಿಕೆ ಆಗಿದ್ದಂತಹ ಸಾಂಬಾರ್ ಪದಾರ್ಥಗಳು ಯಾವ್ಯಾವು ಅಂದರೆ ಕಾಳು ಮೆಣಸು, ದಾಲ್ಚಿನ್ನಿ, ಲವಂಗ ಇವೆಲ್ಲವುಗೆ ಹೆಚ್ಚಿನ ಬೇಡಿಕೆ ಇತ್ತು. ರೋಮನ್ನರಷ್ಟೇ ಅಲ್ಲ, ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮ್ಮ ಭಾರತ ದೇಶದಲ್ಲಿ ಉತ್ಪಾದನೆ ಆಗ್ತಾ ಇರ್ತಕ್ಕಂಥ ಸಾಂಬಾರ್ ಪದಾರ್ಥಗಳು, ಈ ಸ್ಪೈಸಸ್ ಅಂತೇಳಿ ಏನು ಕರಿತೀವಲ್ಲ, ಅದ್ರ ಮೇಲೆ ಹೆಚ್ಚಿನ ಒಂದು ಅವಲಂಬಿತ ಇತ್ತು ಅವ್ರದ್ದು ಅಲ್ವಾ. 60ನೇದು ಈ ಒಂದು ಸೆಷನ್ನ ಕೊನೆ ಪಾಯಿಂಟ್ಸ್ ಇದು. ನಾನು ಪ್ರತಿದಿನ ಇದ್ರದ್ದು ಒಂದು ಲಾಸ್ಟ್ ಮಿನಿಟ್ ರಿವಿಷನ್ ಕೊಡ್ತಾ ಹೋಗ್ತೀನಿ. ಅದನ್ನು ನೀವು ಕ್ಯಾಚ್ ಮಾಡಿದಾಗ ತುಂಬ ಈಸಿಯಾಗಿ ನೀವು ಉತ್ತರವನ್ನು ಕೊಡಲಿಕ್ಕೆ ಈಸಿ ಆಗ್ತದೆ. ಅಲ್ಲಿ ಎಕ್ಸಾಮ್ನಲ್ಲಿ ತೊಂದರೆ ಪಡೋಂಥ ಅವಶ್ಯಕತೆ ಇರಲ್ಲ. ರೋಮನ್ ಸಾಮ್ರಾಜ್ಯದ ಮಹಿಳೆಯರು ಇಷ್ಟಪಡುತ್ತಿದ್ದಂತಹ ಭಾರತೀಯ ವಸ್ತುಗಳು ಯಾವ್ಯಾವು ಅಂದರೆ ಹತ್ತಿ ಬಟ್ಟೆ, ಮುತ್ತು, ರತ್ನಗಳನ್ನು ತುಂಬ ಇಷ್ಟಪಡ್ತಾ ಇದ್ರಂಥವ್ರು. ಓಕೆ, ಇದಿಷ್ಟು ಏನಪ್ಪ ಅಂತಂದರೆ ಕುಶಾನರ ಒಂದು ಪ್ರಮುಖ ಮಾಹಿತಿಗಳು. ಜೊತೆಗೆ ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಕೂಡ ಹೌದು. ಇದು ನಮ್ಮ ಲಾಸ್ಟ್ ಮಿನಿಟ್ ರಿವಿಷನ್ 5ನೇ ಭಾಗ ಆಗಿದೆ. ಮಿಸ್ ಮಾಡಬೇಡಿ, ಎಲ್ಲ ಭಾಗಗಳನ್ನು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈವ್ ಕ್ಲಾಸಸ್ನನ್ನು ಕೂಡ ಅಟೆಂಡ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.